ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗ್ತಾ ಇದೆ. ಕುರ್ಚಿ ಕಾದಾಟದ ನಡುವೆ ಮತ್ತೆ ದೆಹಲಿ ನೋಟ ಏನಾಗುತ್ತೆ ಅನ್ನುವಂತಹ ಕುತೂಹಲ. 28ನೇ ತಾರೀಕು ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಮೀಟಿಂಗ್ ಇದೆ. ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲಿ ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಆಹ್ವಾನ ಇರುತ್ತೆ. ಸಿಎಂ ಡಿಸಿಎಂ ಇಬ್ಬರದ್ದು ಕೂಡ ಒಂದೊಂದು ನಿರೀಕ್ಷೆ ಇಟ್ಕೊಂಡು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ಪೂರಕವಾದಂತಹ ವಾತಾವರಣ ನಿರ್ಮಾಣಕ್ಕೆ ಕಸರತ್ತು ಜೋರಾದಂತೆ ಕಾಣಿಸ್ತಾ ಇದೆ. ಎಐಸಿಸಿ ನಾಯಕರ ಮೂಲಕ ರಾಜಕೀಯ ದಾಳಕ್ಕೆ ಸಿದ್ಧತೆ. ಕಾಂಗ್ರೆಸ್ನಲ್ಲಿ ಈ ಮೂಲಕ ಕುರ್ಚಿ ಕದನ ಜೋರಾಗ್ತಾ ಇದೆ. ಸಿಡಬ್ಲ್ಯೂಸಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ 28ನೇ ತಾರೀಕು. ಅದರಲ್ಲಿ BK ಹರಿಪ್ರಸಾದ್ ಇರ್ತಾರೆ, ಸಿಎಂ ಸಿದ್ದರಾಮಯ್ಯನವರು ಇರ್ತಾರೆ, ಡಿಸಿಎಂ DK ಶಿವಕುಮಾರ್ ಕೂಡ ಇರ್ತಾರೆ. ಏನಾಗುತ್ತೆ ಅನ್ನುವಂತಹ ಕುತೂಹಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಅಧಿವೇಶನ ಮುಗಿತಾ ಇದ್ದ ಹಾಗೆ ಕುರ್ಚಿ ಕದನ 2.0 ಶುರುವಾಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಸ್ಟ್ರಾಟರ್ಜಿಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಮದ್ದರಿಬೇಕಾಗಿರೋದು ಒನ್ಸ್ ಅಗೇನ್ ವರಿಷ್ಠರೇನೆ. ಈ ಸಂದರ್ಭದಲ್ಲಿ ಸಿಡಬ್ಲ್ಯೂಸಿ ಮೀಟಿಂಗು 28ನೇ ತಾರೀಕು. ಇಲ್ಲಿ ರಾಜ್ಯದ ಸಮಸ್ಯೆಯ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಅಲ್ಲೇನೆ ಇದಕ್ಕೆ ಪರಿಹಾರ ಸಿಗುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ ಮಸೂದ್? ಪವರ್ ಶೇರ್ ಫೈಟ್ನಲ್ಲಿ ಈಗ ಕುತೂಹಲ ಮೂಡಿಸಿರುವಂಥದ್ದು ಪ್ರೇಮ್, 28ನೇ ತಾರೀಕು ದೆಹಲಿಯಲ್ಲಿ ನಡೀತಾ ಇರುವಂತಹ ಸಿಡಬ್ಲ್ಯೂಸಿ ಮೀಟಿಂಗ್, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗು. ಈ ಒಂದು ಮೀಟಿಂಗು ಒಂದು ರೀತಿಯಲ್ಲಿ ಇಲ್ಲಿ ರಾಜ್ಯ ಕಾಂಗ್ರೆಸ್ನ ನಾಯಕತ್ವ ಗೊಂದಲ ಏನಿದೆ, ಸಿಎಂ ಅಧಿಕಾರ ಹಸ್ತಾಂತರ ಗೊಂದಲ ಏನಿದೆ, ಅದಕ್ಕೊಂದು ಪರಿಹಾರ ಸೂತ್ರ ಹುಡುಕುತ್ತಾ ಅನ್ನುವಂಥದ್ದು, ಜೊತೆಗೆ ರಾಜ್ಯದ ಈ ಗೊಂದಲ ವಿಚಾರ ಚರ್ಚೆ ಆಗುತ್ತಾ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ಈಗಾಗಲೇ ಹೈಕಮಾಂಡ್ ಅವರು ಬುಲಾವ್ ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಸಿಎಂ ಡಿಸಿಎಂ ಅವರು ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಡಿಸಿಎಂ ಅವರು ಒಂದು ರೀತಿಯಲ್ಲಿ ದೊಡ್ಡ ಹೋಪನ್ನು ಇಟ್ಕೊಂಡು ಕೂತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಿಡಬ್ಲ್ಯೂಸಿ ಮೀಟಿಂಗ್ ಒಂದು ಪರಿಹಾರ ಸೂತ್ರ ಕೊಡುತ್ತಾ, ಅಥವಾ ಅಲ್ಲಿ ಒಂದು ಚರ್ಚೆ ಆದರೆ ಗೊಂದಲವನ್ನು ಪರಿಹಾರ ಮಾಡ್ತಾರಾ ಹೈಕಮಾಂಡ್ ಅವರು ಅನ್ನುವಂಥ ಕುತೂಹಲ ದೊಡ್ಡ ಮಟ್ಟದಲ್ಲಿ ಮನೆ ಮಾಡಿದೆ. ಸಿಎಂಗೂ ಮತ್ತು ಡಿಸಿಎಂಗೂ ಕೂಡ ಬಲಾವ್ ಬರುತ್ತೆ ಅಂತ ಕೂಡ ಆ ಸಂದರ್ಭಕ್ಕೆ ಹೇಳಲಾಗ್ತಾ ಇದೆ. ಒಂದು ವೇಳೆ ಸಿಡಬ್ಲ್ಯೂಸಿ ಮೀಟಿಂಗಲ್ಲಿ ಚರ್ಚೆ ಆದರೆ ಏನು ಪರಿಹಾರ ಸೂತ್ರ ಹೈಕಮಾಂಡ್ದು ಅನ್ನುವಂಥದ್ದು ಕೂಡ ಕುತೂಹಲ. ಪರಿಹಾರ ಕಂಡುಕೊಬಿಡ್ತಾರಾ, ಘೋಷಣೆ ಮಾಡಿಬಿಡ್ತಾರಾ, ಅಧಿಕಾರ ಹಸ್ತಾಂತರಕ್ಕೆ ಒಂದು ರೀತಿಯಲ್ಲಿ ತೆರೆ ಇಡ್ತಾರಾ ಅನ್ನುವಂಥದ್ದು, ಜೊತೆಗೆ ಅಥವಾ ಇಲ್ಲಾಂದ್ರೆ ಮುಂದೂಡಿಕೆ ಪ್ರಯತ್ನ ಮಾಡ್ತಾರಾ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಸಿಎಂ ಡಿಸಿಎಂ ಅವರ ಕಡೆಯಿಂದ ಉರುಳುವಂಥ ದಾಳಗಳು ಏನು ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಸಿಎಂ ಅವರು ಈಗಾಗಲೇ ಸಂಪುಟ ಪುನಾರಚನೆ ದಾಳ ಉರುಳಿಸಬೇಕು ಅಥವಾ ಇನ್ನಷ್ಟು ಸಮಯ ಕೇಳಬೇಕು ಅನ್ನುವಂಥ ಚಿಂತನೆಯಲ್ಲಿ ಇದ್ದಾರೆ. ಆದರೆ DK ಅವರು ಪಟ್ಟನ್ ಬಿಡ್ತಾ ಇಲ್ಲ, ಅಧಿಕಾರ ಹಸ್ತಾಂತರ ಆಗಲೇಬೇಕನ್ನುವಂಥ ಪಟ್ಟಣ ಇಟ್ಕೊಂಡಿದ್ದಾರೆ. ಹಾಗಾಗಿ ಸಿಡಬ್ಲ್ಯೂಸಿ ಮೀಟಿಂಗ್ ಬಹಳ ಕುತೂಹಲ ಮೂಡಿಸಿದೆ. ಅದಕ್ಕೂ ಮುನ್ನ ಮಂಗಳವಾರನೂ ಕೂಡ ದೆಹಲಿಗೆ ಹೋಗಿ ಬರ್ತಾರೆ DK ಅಂತ ಕೂಡ ಹೇಳಲಾಗ್ತಿದೆ. ಜಲಶಕ್ತಿ ಸಚಿವರ ಜೊತೆ ಒಂದು ಸಭೆ ಇದೆ. ಆ ಸಂದರ್ಭಕ್ಕೆ ಹೋದಾಗ ಹೈಕಮಾಂಡ್ ನಾಯಕರ ಭೇಟಿ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.